ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ MS. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ಪಾಡ್ಯ, ಅನುರಾಧ ನಕ್ಷತ್ರ, 24/5/2024 ಶುಕ್ರವಾರ. ಇಂದು ಶ್ರೀ ಶಾರದಾಂಬೆಗೆ ಮಹಾಭಿಷೇಕ. ಮುಖ್ಯಾಂಶಗಳು: ಅಯೋಧ್ಯೆಯ ಶ್ರೀರಾಮಚಂದ್ರನಿಗೆ ರಜತ ಬಿಲ್ಲು ಬಾಣ ಸಮರ್ಪಣೆ. ಸುದ್ದಿಯ ವಿವರ. ಹೈದರಾಬಾದಿನ ಉದ್ಯಮಿ ಚಲ್ಲಾ ಶ್ರೀನಿವಾಸ್ ಬುಧವಾರ ಅಯೋಧ್ಯೆಗೆ ಬೆಳ್ಳಿಯ ಬಿಲ್ಲು ಹಾಗೂ ಬಾಣವನ್ನು ಶ್ರೀರಾಮನಿಗೆ ಸಮರ್ಪಿಸುವ ಸಂಕಲ್ಪ ಹೊಂದಿದ್ದು, ಎಲ್ಲ ತೀರ್ಥಕ್ಷೇತ್ರಗಳಿಗೆ ತಲುಪುವ ಉದ್ದೇಶ ಹೊಂದಿದ್ದಾರೆ. ಈ ಪ್ರಯುಕ್ತ ಗುರುವಾರ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿ ಅವರ ಆಶೀರ್ವಾದ ಪಡೆದರು. ಮೂಲತಃ ಹೈದರಾಬಾದಿನ ಉದ್ಯಮಿಗಳಾದ ಅವರು ಶ್ರೀರಾಮನ ಪರಮಭಕ್ತರಾಗಿದ್ದು, ಅಯೋಧ್ಯೆಗೆ ಈ ಹಿಂದೆ ಸುಮಾರು 8,000 ಕಿಲೋಮೀಟರ್ನಷ್ಟು ಕಾಲ್ನಡಿಗೆಯಿಂದ ತೆರಳಿ ಶ್ರೀರಾಮನಿಗೆ ಪಾದುಕೆಯನ್ನು ಸಮರ್ಪಿಸಿದ್ದಾರೆ. ಪ್ರತಿದಿನ ಇವರ ಪ್ರಾಯೋಕತ್ವದಲ್ಲಿ 10,000 ಲಡ್ಡುಗಳನ್ನು ಪ್ರಸಾದ ರೂಪವಾಗಿ ಶ್ರೀರಾಮ ಭಕ್ತರಿಗೆ ನೀಡಲಾಗುತ್ತಿದೆ. ಧನುವನ್ನು ಹಿಡಿಯುವ ಮಧ್ಯಭಾಗದಲ್ಲಿ 985 ಗ್ರಾಂ ಬಂಗಾರವಿದೆ. ಧನು 12 ಕಿಲೋ, ಬಾಣ 1 ಕಿಲೋ ಹೊಂದಿದೆ. ಒಟ್ಟು 13 ಕಿಲೋ ತೂಕವನ್ನು ಬಿಲ್ಲು ಬಾಣ ಹೊಂದಿದೆ. ಶೃಂಗೇರಿಯ ಯುವ ಶಿಲ್ಪಿ ಮುರುಗೇಶ್ ಆಚಾರ್ಯರವರು ಕೆತ್ತಿರುವ ಶ್ರೀ ಶಂಕರಾಚಾರ್ಯರ ಕೃಷ್ಣಶಿಲಾ ವಿಗ್ರಹವನ್ನು ಗುರುವಾರ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳಿಗೆ ಸಮರ್ಪಿಸಿದರು. ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರ ಕೃಷ್ಣಶಿಲಾ ವಿಗ್ರಹವನ್ನು ನಿರ್ಮಿಸಿದ ಮುರುಗೇಶ್ರವರು ಶ್ರೀ ಶಾರದಾ ಪೀಠದ ಗುರುಭವನದಲ್ಲಿ ವಿಗ್ರಹ ಸಮರ್ಪಿಸಿ ಜಗದ್ಗುರುಗಳ ಅನುಗ್ರಹ ಪಡೆದು ತಮ್ಮ ವೃತ್ತಿ ಬದುಕಿನ ಆರಂಭ ಮಾಡಿದ್ದಾರೆ. ಇವರು ಶೃಂಗೇರಿಯ ಲತಾ ಮತ್ತು ಕುಮಾರ್ ರವರ ಪುತ್ರರಾಗಿದ್ದಾರೆ. ಚಲನಚಿತ್ರ ನಟ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ತನ್ನ ಕುಟುಂಬ ಸಮೇತ ಶ್ರೀ ಶಾರದಾ ಪೀಠಕ್ಕೆ ಬುಧವಾರ ಆಗಮಿಸಿ ದೇವಿಯ ದರ್ಶನ ಪಡೆದರು. ಪತ್ನಿ ಪ್ರಗತಿ ಶೆಟ್ಟಿ ಹಾಗೂ 2 ಮಕ್ಕಳೊಂದಿಗೆ ಆಗಮಿಸಿ 2ನೇ ಮಗು ರಾಧ್ಯಾಳ ಅಕ್ಷರಾಭ್ಯಾಸವನ್ನು ಶ್ರೀಮಠದಲ್ಲಿ ನಡೆಸಿದ್ದಾರೆ. ನಂತರ ಗುರುಭವನಕ್ಕೆ ತೆರಳಿ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ MS ಸ್ವಾತಿ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.